ತಗೋ. ವಿರಾಟ್ ಕೊಹ್ಲಿ ಕಾಲಿಂಗ್ರಿಗೆ ಒಂದು ಫೋನ್ ಹೊಡೆದಿಸುತ್ತ. ತಗೊಳ್ಳಿ 5-4 ಗುಂಗಿ ಹೊಡೆದ್ರೆ ಇವತ್ತೀರೋ ಅವನೇ. ಗುಂಗಿ 5-4. ಅದೆಲ್ಲ ಮುಗ್ದೋಯ್ತು ಇವಾಗ. ಕನ್ನಡಿಗ ನಾನು, ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಕುರ್ಬಾನ್ ನಾನು, ನಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ಟ್ಯಾಲೆಂಟ್ ಇದೆಯಾ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. 15 ನಿಮಿಷದಿಂದ ಟೀ ಅಂಗಡಿ ಹುಡುಕ್ತಾ ಇದ್ದೀವಿ. RR ನಗರ್ ಮೇನ್ ರೋಡಲ್ಲಿ ಒಂದು ಟೀ ಅಂಗಡಿ ಇಲ್ಲ. ತಲೆ ಕೆರ್ಕೊಂಡು. ಗುಡ್ ಮಾರ್ನಿಂಗ್ ಟು ಆಲ್, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಬೆಳಗ್ಗೆ 7 ಗಂಟೆಗೇನೆ ಎದ್ದು ಮುಖ ತೊಳೆದು ರೆಡಿಯಾಗಿ ಮ್ಯಾಚ್ ಆಡೋಕೆ ಹೋಗ್ತಾ ಇದ್ದೀವಿ. ನಾವು ಪ್ರತಿ ಸಂಡೇ ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಡ್ತೀವಿ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಜೊತೆ. ಬನ್ನಿ ಅಲ್ಲೋಗಿ ಮೀಟ್ ಮಾಡೋಣ. ಫೈನಲಿ ಗ್ರೌಂಡ್ ಬಂದಿದ್ದೀವಿ. ಇನ್ನ ಯಾರು ಬಂದಿಲ್ಲ. ನಮ್ಮ ಸೆಕ್ಸಿ ಒಬ್ಬ ಬಂದಿದ್ದಾನಷ್ಟೇ. ಒಳ್ಳೆ ಬಾಲೆಲ್ಲ ಅಲ್ಲೇ ಹೋಗ್ತಿರ್ಬೇಕು ಇವತ್ತು ನಮ್ದು. ಇನ್ನ ಯಾರು ಬಂದೇ ಇಲ್ಲ. ಇನ್ನು ಯಾರು ಬಂದೇ ಇಲ್ಲ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಏನ್ ಏನಾದ್ರು ಟೀಮ್ ಸೈನ್ಸೇ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡ್ಬಿಟ್ರು, ಎದೋಳೋ ಬೇಗ ಅಂತ. ಎದ್ದು ಬಂದ್ರೆ ಇನ್ನು ಯಾರು ಬಂದೇ ಇಲ್ಲ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನಾವು ಜೀವನ ಸಾಗರ್ ಅಷ್ಟೇ ಬಂದಿದೆ. ಆದ್ರೆ ಇವತ್ತು ವೆದರ್ ಚೆನ್ನಾಗಿದೆ ಅಲ್ವಾ, ಒಳ್ಳೆ ಮ್ಯಾಚ್ ಆಡ್ಬೋದು. ಸಿಕ್ಸ್ ಆಡು. ಅಲ್ಲಿ ಒಂದರನ್ನು ಹೊಡೆದಿಲ್ಲ. ವೇಸ್ಟ್ ಅಲ್ಲ. ಪುಂಗ್ಬೇಡ ಹೋಗ ಮರಿ ಮನೆಗೆ ನಡಿ. 12 ಬಾಲಿಗೆ 3. 12 ಬಾಲ್ಗೆ 3 ರನ್ನು. ಏನ್ ಮ್ಯಾಚ್ ಆಡ್ಬೇಡ ಹೋಗು. ಅಪರೂಪಕ್ಕೆ ಗುಂಗಿ ಬಂದ್ಬಿಟ್ಟಿದ್ದಾರೆ ಕ್ರಿಕೆಟ್ಗೆ. ಬಾಲ್ ಹಾಕ್ತಾನೋ ಬಾಲು ಹೊಡಿತಾನೋ ಗೊತ್ತಾಗಲ್ಲ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ನೋಡಿ ತಿಕ್ಕದ ಬಗ್ಸಕ್ಕಾಗಲ್ಲ ಪಾಪ, ಕಷ್ಟ ಅವನ್ಗೆ. ಸಿಕ್ಸ್ ಹೊಡೆಸ್ಕೊಂಡು ಇವರು ನಮ್ಮ ಟೀಮಿಗೆ ಇರೋದೇ ಉಪಯೋಗ ಇಲ್ಲ. ಬನ್ನಿ ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿನ್ನ ಕತೆ? ಓಕೆ, ಫುಲ್ ಬಾಲಿಂಗು ಹೊಡೆದು ಮಾತಾಡ್ತಿದ್ದೀರಾ, ನಾನೇನು ಟಚ್ ಮಾಡಿಲ್ಲ. ತಗೋ ಹೋಯ್ತು ಬಿಡು 4. ಲೆಗ್ ಸೈಡ್ ಅಲ್ಲಿ ಆಡ್ಸೋ ಅಂದ್ರೆ ಯಾಕೋ ಆಫ್ ಸೈಡ್ ಅಲ್ಲಿ ಆಡಿಸ್ತಾ ಇದೀಯಾ? ಪ್ಲೀಸ್ ಕೊಡೋ ಮಚ್ಚ. 34 ರನ್ ಅಷ್ಟೇ ಕೊಡೋ ಹೊಡೆದಿರೋದು. ಮಹೇಂದರ್ ಸರ್, ನೋಡಿ ಕಾಗೆ ನಿಂತ ನೋಡಿ. ಎಲ್ಲ ಶೋ ತೋರಿಸ್ತಿದ್ದಾರೆ ನೋಡಿ. ಅಲ್ಲಿ ಶೋ ತೋರಿಸ್ತಿದ್ದಾರೆ ಅವನು. मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ. ಬಂದ್ರು ಹೆಂಗ್ ಬಂದ್ರು ನೋಡಿ ಇವ್ರು. ಸ್ಮೈಲ್ ನೋಡಿ ಅವ್ರದ್ದು. ಇವನೊಬ್ಬ ಇವನ್ ನೋಡಿ ಇವನು ಉಗಾಂಡದಿಂದ ಬಂದಿರೋನು. यही नहीं अभी और सुनिए. ಇವರು ಇವಾಗ ನಮ್ಮ ಚರಣ್ ಅವರು ಬ್ಯಾಟಿಂಗ್ ಆಡ್ತಿದ್ದಾರೆ. ಅಂತಾನೆ ಫೇಮಸ್ ಗುಂಗಿ ಅಂತ ಹೇಳ್ಬೇಕು ನೀನು. ಹೌದಾ? ನಂಗೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಅಭ್ಯಾಸ ಸರ್ ನನಗೆ. ಚರಣ್ ಅಂದ್ರೆ ಯಾರು ಗೊತ್ತಿರಲಿಲ್ಲ. ಏರಿಯಾಗೆ ಫೇಮಸ್. ಜಲ್ವಾ ಹಮಾರ. ನಮಗೆ ಒಂಥರ ರೆಸ್ಪೆಕ್ಟ್ ಕೊಟ್ಟು ಅಭ್ಯಾಸ ನಮಗೆ ಯಾರಿಗೂ. ಓ ಅಗಲವಾದ ಚೆಂಡು ನೋಡಿ. ಅವ್ರ ಎಕ್ಸ್ಪ್ರೆಷನ್ ನೋಡಿ. ಅವ್ರ ಎಕ್ಸ್ಪ್ರೆಷನ್ ಏನ್ ಚಂದ ನೋಡಿ. ಹ್ಯಾಂಗಲಿಂದ ತೆಗೆದ್ರು ಹೆಂಗ್ ಬರ್ತಾರೆ ನೋಡಿ. ಇವನು ಒಳ್ಳೆ ಕಳ ಒಂದಂಗೆ ಬರ್ತಾರೆ. ಅಪರೂಪಕ್ಕೆ ಬರೋ ಅಂಪೇರು ಏನ್ ಬತ್ತು ಡೈಲಿ ಅಳಗ್ ಬುಳಕ್ಕಲ್ಲಿ 3 ಬಾಲ್ ಮಾಡ್ಬಿಟ್ಟ ಸರ್ ಅಷ್ಟೇ. ಇವನು ಇವನ್ನ ಇಮೋಷನಲ್ ಡ್ಯಾಮೇಜ್.
ಇನ್ನೊಂದು ಕ್ಯಾಚ್ 7 ಕ್ವಿನ್ನು ಶಾಟ್ ನೋಡ ಈಗ ಓಡ್ರು ಇಲ್ಲ ಇಲ್ಲ ಅವಣ್ಣ ನಿಂತಿದ್ದಾರೆ. ಇವಾಗ ನಾವು ಎಷ್ಟು ಮ್ಯಾಚ್ ಗೆದ್ದಿದ್ದೀವಿ? ಅಷ್ಟೇ. ಇವತ್ತು ನಾಷ್ಟ ಪಿಕ್ಸ್ ಅವ್ರ ಕಡೆಯಿಂದ ನಮ್ಗೆ ಇವತ್ತು ಬಾಲರ್ ಬ್ಯಾಟ್ಸ್ಮನ್ ರೆಡಿ. ಸಾರಿ ಅಯ್ಯೋ, ದಾಂಡಿಗರು ಬಾಲ್ ಮಾಡೋದಕ್ಕೆ ಬರ್ತಿರೋದು ಯಾರು? ಇವಾಗ 2 ಬಾಲ್ಗೆ 2 ಸಿಕ್ಸು ಪಿಕ್ಸು. 2 ಬಾಲ್ಗೆ 2 ಬಾಲ್ಸ್ ಫಿಕ್ಸು. ಬಾಲಿಂಗ್ ಮಾಡಕ್ ಬರಲ್ಲ, ಬಾಲಿಂಗ್ ಮಾಡಕ್ ಬರ್ತಾರೆ ಇವರೆಲ್ಲ. अरे बेटे तुझे थकान नहीं लग रही क्या? ಅವ್ರಿಗೊಂಥರ ಸುಸ್ತಾಗ್ಬಿಟ್ಟಿದೆ. ಯಾರು ಹುಡುಗರು ಇಲ್ವಲ್ಲ, ಬೇಜಾರಾಗಿ ಬಿಟ್ಟಿದ್ದಾರೆ ನೋಡಿ. ಯಾರು ವಿರಾಟ್ ಕೊಹ್ಲಿ ಕಾಲಿಂಗ್ ಇವ್ರಿಗೆ ಒಂದು ಫೋನ್ ಹೊಡೆದಿಸಂತ. ತಗೊಳ್ಳಿ ಅಂತ ಅಡ್ವೈಸ್ ಕೇಳ್ತಾರೆ. ಇನ್ನು ಟಿಪ್ಸ್ ಕೇಳ್ತಾನೆ ಇದ್ದಾರೆ ವಿರಾಟ್ ಕೊಹ್ಲಿ ಹತ್ರ ಇವರು. ಮುಗೀತು. ನೋಡಿ ಫ್ರೆಂಡ್ಸ್, ಬಿಡ ಪ್ರಜಾರ್ ಹೊಡಿಯಲ್ಲ, ನಿಂತಿರೋ ಪೋಸ್ ಆ ಸೆಂಟ್ರ್ ಕಾಲ್ ಕೊಡಿಬೇಕು, ಸಕ್ಕತ್ತಾಗಿರುತ್ತೆ ಬೋಲ್ಡ್ಗೆ. ಸೆಕ್ಸಿ ಔಟ್. ಅವನ ಅಕ್ಕ ಬರೀ ಸೆಕ್ಸಿ ಹೊಡಿಯೋದ ಅವನು. ಬಾ चुप कर बे कुत्ते. ಏನ ಲಾಸ್ಟ್ ವೀಕು ಕಾಸು ಕೊಟ್ಟಿದ್ದೀನಿ, ಈ ವೀಕು ಕಾಸು ಕೊಡ್ಬೇಕು. ಸೀರಿಯಸ್ ಆಗಿ ಆಡ್ರಿ ಗುರು. ಆಡಿ ಎಷ್ಟಾಗೈತೆ? 4-2 ಅಲ್ಲ? 4-2 ಆಗೈತೆ. ವಿನ್ ಆಗಿದ್ದೀರಾ. ಏನು ಕೊಡಿಸ್ಬೇಕು ನಾವು? ಸೆಕ್ಸಾ? ಮೂರು ಜನಕ್ಕೆಲ್ಲ ಏನ್ ಬೆಟ್ಸ್ ಅಲ್ವಾ? ವೆಜಿಟೇರಿಯನ್ ಇವತ್ತು ನಾನ್ ವೆಜಿಟೇರಿಯನ್ ಮಾಡ್ತೀನಿ. ಅವ್ನು ಬೇಡ, ಇವನಿಗೋಸ್ಕರ ನಾನ್ ವೆಜ್ ಹಾಕ್ತೀನಿ. An eternity later. ಅಲ್ಲಿ ನಾನ್ ವೆಜ್ ಇರ್ತಾರೆ, ಬನ್ನಿ ತೋರಿಸ್ತೀನಿ. ವೆಜ್ ಜೊತೆಗೆ ಹಂಗೆ ಇವನ್ ಜೊತೆ ನಾನ್ ವೆಜ್. ಸವಸ. ಹಲೋ ಗೈಸ್, ಕೊನೆಗೂ ಮ್ಯಾಚ್ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ಮನೆಗೆ ಬಂದು ಅಮ್ಮ ಅಂತ ರೆಸ್ಟ್ ಮಾಡ್ತಾ ಇದ್ದೆ. ಕೃಷ್ಣ ಫೋನ್ ಮಾಡ್ದ.
ಬಾ ಹೋಗಿ ಅದು ಶಾಪ್ ನೋಡ್ಕೊಂಡ್ ಬರೋಣ ಅಂತ. ಅವನು ಪ್ರೋಟೀನ್ ಅಂಗಡಿ ತರ ಆಗ್ತಿದ್ದಾನೆ ಜಿಮ್ಸ್ ಹತ್ರ, ಎಗ್ ಶಾಪ್ಸು. ಅಲ್ಲಿ ಆರ್ ನಗರ ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೇಕು. ಬನ್ನಿ ಅಲ್ಲಿ ಹೋಗಿ ಬರೋಣ. A few moments later. ಈ ಗಾಯ್ಸ್ನ ಇವಾಗ ಈ ಬಾಕ್ಸ್ನ ಇವಾಗ ಚಾಮರಾಜಪೇಟೆಯಲ್ಲಿ ಎತ್ಕೊಂಡು ಹೋಗಿ ಜಿಮ್ ಹತ್ರ ಹಾಕ್ಬೇಕು. ಚಾಮರಾಜಪೇಟೆಗೆ ಹೋಗೋವರೆಗೂ ಎಲ್ಲರೂ ನಮ್ಮ ಜೊತೆ ಆಗಿ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಗಾಯ್ಸ್. ಹೊಸದಾಗಿ ಶುರು ಮಾಡ್ತಾ ಇದೀವಿ ಜಿಮ್ ರಿಲೇಟೆಡ್ ಏನ್ ಮಾಡ್ತೀವಿ ಅಂತ ಹೆಲ್ತಿ ಫುಡ್ಸ್ ಡಯಟ್ ಫುಡ್ಸ್ ಡೀಟೇಲ್ ಆಗಿ ನಿಮ್ಗೆ ಅಪ್ಕಮಿಂಗ್ ಹಂಗೆ ಮುಂದಗಡೆ ಅಪ್ಕಮಿಂಗ್ ನೆಕ್ಸ್ಟ್ ವಿಡಿಯೋಲಿ ಗೊತ್ತಾಗ್ತಾ ಹೋಗುತ್ತೆ ಏನೇನು ಐಟಮ್ಸ್ ಹಾಕ್ತಿವಿ, ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲಿ ಹಾಕ್ತಿವಿ, ಯಾವ ಪ್ಲೇಸ್ ಅಲ್ಲಿ ಹಾಕ್ತಿವಿ, ಹೆಂಗೆ ಎಲ್ಲ ತಿಳಿಸ್ಕೊಡ್ತೀವಿ. ಏನ್ ನೋಡ್ತಾ ಇದೀಯೋ? ಎಷ್ಟು ದೂರ ಕಾಣಿಸುತ್ತೋ ಅಲ್ಲಿವರೆಗೂ ಯಾವ್ದಾದ್ರು ಅಂಗಡಿ ಐತ ಅಂತ ನೋಡ್ತೀವಿ. ಅಣ್ಣ ಹೀರೋ ಅನ್ಕೋಬಿಟ್ಟಾನೆ. ಯಾವ್ದು ಮಚ್ಚ ಅದು? ಅವೆಂಜರ್ಸ್ ಅಲ್ಲಿ ಬರುತ್ತಲ್ಲ, ಅವೆಂಜರ್ಸ್ ಅಲ್ಲ, ಬ್ಲ್ಯಾಕ್ ಪ್ಯಾಂಥರ ನೀನು ಎಲ್ಲಿ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲಿ ಮಿಯಾವನು? ಬ್ಲ್ಯಾಕ್ ಪ್ಯಾಂಥರ್ ಮೋಹನ. ಬನ್ನಿ ಟೀ ಕುಡಿಯಕ್ ಹೋಗ್ತಾ ಇದೀವಿ ಆರ್ ನಗರಲ್ಲಿ. ಒಂದ್ ಒಳ್ಳೆ ಕಡೆ ಟೀ ಕುಡಿಯೋಣ. ನಂದಿ ಹಾಕ್ರಿ ತೋರಿಸ್ತೀರಾ? ನನ್ ಮಕ ನೋಡಿ ನನ್ನ ಆಡಿಯನ್ಸ್ ಬೇಜಾರಾಗಿ ಬಿಡ್ತಾರ. ಒಂದ್ ಸ್ವಲ್ಪ ಆರ್ ನಗರ್ ತೋರಿಸ್ತೀರಿ. ಕನ್ನಡಿಗ ಅದೆಲ್ಲ ಮುಗ್ದೋಯ್ತು ಇವಾಗ. ಕನ್ನಡಿಗ ನಾನು ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಕುರ್ಬಾನ್ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು. ಟ್ಯಾಲೆಂಟ್ ಇದೆಯಾ? ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಲ್ವಾ? ಮಾಡಬೇಡಿ. ಟ್ಯಾಲೆಂಟ್ ಬರೋಗಂತ ವೆಯ್ಟ್ ಮಾಡಿ. ಟ್ಯಾಲೆಂಟ್ ಬಂದಾದ್ಮೇಲೆ ನಿಮ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾಡಿ, ಸುಮ್ಮನೆ ಮಾಡ್ಬೇಡಿ. ಜ್ಞಾನಿ ಬಾಬಾ ಜಾತಿ ಹೆಸರು ಹೇಳ್ಕೊಂಡು ಯಾರ್ಯಾರನ್ನೋ ಇದು ಮಾಡೋದೆಲ್ಲ ನಿಮ್ಗೆ ಇಷ್ಟ ಇಲ್ಲ. ಟ್ಯಾಲೆಂಟ್ ನಿಮ್ಗೆ ನಾನು ಟ್ಯಾಲೆಂಟೆಡ್ ಅನ್ಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಮಾಡಕ್ ಹೋಗ್ಬೇಕು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಸತತ 15 ನಿಮಿಷದಿಂದ ಟೀ ಅಂಗಡಿ ಹುಡುಕ್ತಾ ಇದೀವಿ. ಆರ್ ನಗರ್ ಮೇನ್ ರೋಡ್ ಅಲ್ಲಿ ಒಂದು ಟೀ ಅಂಗಡಿ ಇಲ್ಲ. ತಲೆ ಕೆರ್ಕೊಂಡು ಹುಡುಕ್ತಾ ಇರೋದನ್ನ ಇವತ್ತೇ ನೋಡ್ತಾ ಇರೋದು. ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಅಚ್ಚಾ ಪಟ ಸುಮಾರು ವರ್ಷಗಳಾಯ್ತು. ಸ್ಪೈಡರ್ಮ್ಯಾನ್ तूने चुराया मेरा दिल का चैन ओ ओ. ಪಟ ಆಡ್ಸಿ ನಾನು ತುಂಬಾ ವರ್ಷಗಳಾಯ್ತು. ನನ್ನ ತಮ್ಮನ ಜೊತೆ ಆಡ್ಸಿದ್ದು. ನಾನು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಇದ್ದೆ, ನನ್ನ ತಮ್ಮ 7th ಇದ್ದ. ಅವಾಗ ನಾನು ಏನೋ ಅಂತಾರೆ ಮತ್ತೆ ಅದಕ್ಕೆ ರಾಟೆ ಹಿಡ್ಕೊತಾ ಇದ್ದೆ. ನಮ್ಮ ತಮ್ಮ ನನಗೆ ಬೈದ್ಬಿಟ್ಟು ಹಿಡಿಸ್ಕೊತಾ ಇದ್ದ. ಬೇವರ್ಸಿ ಕೈಗೆ ಪ್ಲಾಸ್ಟರ್ ಹಾಕೋ ಕೈ ಅದು ಪಟ ಎಲ್ಲ ನೆನಪಾಗ್ತಿದೆ. ಏನ್ ಮಾಡೋದು? ಪಟ ಆರಿಸ್ಬೇಕಂತ ದುಡ್ಡಿದೆ, ಜನಗಳಿದ್ದಾರೆ, ಬಟ್ ಹೈಟ್ ಬಿಲ್ಡಿಂಗ್ ಇಲ್ಲ. ಯಾರ್ದು ಹೈಟ್ ಬಿಲ್ಡಿಂಗ್ ಇಲ್ಲ, ಎಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಥವಾ ಟಾಪ್ ಫ್ಲೋರ್ ಅಲ್ಲೂ ಒಂದು 10 ಮನೆಗಳಿದೆ. ಆಡ್ಸೋದಕ್ಕೆ ಜಾಗ ಇಲ್ಲ. ಯಾವ್ದಾದ್ರು ಜಾಗ ಇಲ್ಲ ರೆಕಮೆಂಡ್ ಮಾಡಿ. मैं जानता हूं आपको कितनी दिक्कतें आई. ರೆಕಮೆಂಡ್ ಮಾಡಿ. ಆರ್ ನಗರಲ್ಲಿ ಅಲ್ಲ ಆಡ್ಸೋದು ನಾನು, ಕಸ್ತೂರಿಬಾ ನಗರ ಚಾಮರಾಜಪೇಟೆಯಲ್ಲಿ ಆಡ್ಸೋದು ನಾನು. ಆರಿಸ್ಬೇಕಂತ ಆಸೆ ಇದೆ. ಮನದಲ್ಲಿ ತುಂಬ ಆಸೆ, ನೋವು, ದುಃಖ ಎಲ್ಲ ಇದೆ. ಬಟ್ ಏನ್ ಗೊತ್ತಾ, ಮತ್ತೆ ಆರಿಸ್ತಾ ಇದೆ. ಆಡ್ಸೋದಕ್ಕೆ ಸತತ 7-8 ನಿಮಿಷದಿಂದ ಹುಟ್ಟಿದ್ದಕ್ಕೆ ನಾವು ಸಿಗರೇಟ್ ಅಂಗಡಿ, ಟೀ ಅಂಗಡಿ ಹುಡುಕಿದ್ದು ಅಫಿಷಿಯಲ್ ಕಡೆ ಬಂದ್ಬಿಟ್ಟಿದ್ದೀವಿ. ಸತತವಾಗಿ 7-8 ನಿಮಿಷದಿಂದ ತಿರುಗಾಡಿದ್ದೆ. ಅಲ್ಲಿ ಕಾಫಿ ಕಟ್ಟೆ ಹತ್ರ ಹೋಗಿದ್ವಿ. ಅಲ್ಲಿ ಕಾಫಿ ಕಟ್ಟೆ ಹತ್ರ ರೇಟ್ ತುಂಬಾ ಜಾಸ್ತಿ ರೊಕ್ಕ ಇಲ್ರಿ ಸರ, ರೊಕ್ಕ ಇಲ್ರಿ. ಬನ್ನಿ ತಿಳಿಸ್ಬಿಡೋಣ. ಲೋ ಬಜೆಟ್ ಅಂದ್ಬಿಟ್ಟು ಈಸ್ಕೊಂಡು ಕುಡಿತಾ ಇದ್ದೀವಿ. ನಿಂಬೆಹಣ್ಣು ಜ್ಯೂಸಲ್ಲಿ ಸ್ವಲ್ಪ ಕೈ ಐತೆ. ಬನ್ನಿ ನಮ್ಮ ಮೋಹನ್ಗೆ ಹೆಂಗ ಅನಿಸ್ತೈತೆ ಅಣ್ಣ.
ಬೆಂಕಿ ಅಣ್ಣ ಹೆಂಗಿದೆ? ಕಹಿ ಕಹಿ ಅನ್ನಿಸ್ತೈತೆ ಅಂದ್ರೆ ನಂಗೂ ಹಂಗೆ ಅನ್ಸುತ್ತೆ. ನನಗೆ ಸ್ಪೆಷಲ್ ಆಗಿ ಬೇರೆ ತರ ಅನ್ಸುತ್ತಾ. ಮಾತಾಡೋದು ಕಲ್ತವನೇ. 2 hours later. ಫ್ರೆಂಡ್ಸ್, ಕೊನೆಗೂ ಗಾಡಿನ ತಗೊಂಡ್ಬಂದು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ಜಿಮ್ ಹತ್ರ. ನಾಳೆ ಬಂದು ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ನಾಳೆ ಬಂದು ಡಿಸೈಡ್ ಮಾಡಬೇಕು. ಒಳ್ಳೆ ಡಿಸಿಷನ್ ಇಲ್ಲ 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 ಈ ಜಾಗದಲ್ಲಿ ಹಾಕದ ಅಂದ್ರೆ ಇಲ್ಲ ಹಾಕದ. ನನ್ಗೆ ಗೊತ್ತಿರಂಗೆ ಇಲ್ಲೇ ಹಾಕಿದ್ರೆ ಒಳ್ಳೆ ಒಂದು ಸ್ಕೋಪ್ ಸಿಗುತ್ತೆ ಗಾಯ್ಸ್. ಸರಿ ಫ್ರೆಂಡ್ಸ್, ಈ ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.